ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನಾ ಸ್ಟೋರೀಸ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಮೊಬೈಲ್ ತೊಗೊಳ್ವಾ ಅಂತ ಹೋಗಿದ್ದೆ ಮೊಬೈಲ್ ಶಾಪಿಗೆ EMI ಆಪ್ಷನಲ್ಲಿ. ಬಟ್ ಹೋದ್ಮೇಲೆ ಅಲ್ಲಿ ಗೊತ್ತಾಯಿತು, ತುಂಬ ಕನ್ಫ್ಯೂಷನ್ಸ್ ಇತ್ತು, ಯಾವ ಫೋನ್ ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ನನಗಂತೂ ಫುಲ್ಲು ಶಾಕಲ್ಲೇ ಇದೆ. ನಾನು ತುಂಬ ಹೊತ್ತು ಆಲ್ಮೋಸ್ಟ್ ನನ್ನ ಫೋನಿಂದು ಇದರಲ್ಲೇ ನಾನೊಂದು 2-3 ಅವರ್ಸ್ ಅಲ್ಲೇ ಫೋನ್ ಟೆನ್ಷನಲ್ಲೇ ಇದೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಫೈನಲಿ ನಾನು ಓಪೋ ರೆನೋ 13ಗೆ ಫಿಕ್ಸ್ ಆದೆ. EMI ಆಪ್ಷನಲ್ಲಿ ನನಗೆ EMIಲಿ ಸಿಕ್ತು. ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ, ಅಲ್ಲೇ ನೋಡ್ಬೋದು. ಅವ್ರು ತರಲಿಕ್ಕೂ ತುಂಬ ಟೈಮ್ ಮಾಡಿದ್ರು, ಯಾಕಂದರೆ ಸ್ಟಾಕ್ ಇರಲಿಲ್ಲ ಅಂತ. ಆಮೇಲೆ ಸರಿ ಬಂತು, ಫೈನಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಿದ್ದೇನೆ, ನೋಡ್ಬೋದು ನೀವು. ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ಫೋನ್ ತೊಗೋಬೇಕು ಅಂತ ನಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ಸಲ್ಲಿತ್ತು ಅಂದ್ಬಿಟ್ಟು ನಾನು ತೊಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಫೈನಲಿ ನಾನು EMIಯಲ್ಲಿ ತೊಗೊಂಡಿದ್ದೀನಿ. ಬಟ್ ತುಂಬ ಅವರು ತುಂಬಾ ಹೇಳಿದ್ರು. ಫ್ಯೂಚರು ಅದರಲ್ಲಿ ಆಪ್ಷನ್ ಇದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಬೋದು, ವಾಟರ್ ಪ್ರೂಫ್ ಇದು, ನೀವು ವಾಟ್ರ್ ಒಳಗೆ ಹೋಗಿ ಬೇಕಾದರೂ ನೀವು ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಮಾಡ್ಕೋಬೋದು, ಇದು ವಾಟರ್ ಪ್ರೂಫ್ ಅಂತೆಲ್ಲ ಇನ್ನೂ ಏನೇನೋ ತುಂಬ ಫ್ಯೂಚರ್ಗಳು ಹೇಳಿದ್ರು. ನನಗಂತೂ ಒಂದು ಅರ್ಥ ಆಗಲಿಲ್ಲ, ಕೆಲವೊಂದು ಅರ್ಥ ಆಯಿತು, ತುಂಬ ಇಷ್ಟ ಆಯಿತು. ಫೈನಲಿ ಫೋನ್ ಓಪನ್ ಮಾಡ್ತಿದ್ದೇನೆ. ನನಗೆ ಅಂದರೆ ಟೆನ್ಷನಲ್ಲಿದ್ದೆ, ನಾನು ಯಾವ ಫೋನ್ ತೊಗೋಬೇಕು ಅನ್ನೋದು ನನಗೆ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಹಾಗಾಗಿ ಅವ್ರು ಏನೇನು ಹೇಳಿದರು ಅನ್ನೋದು ಅಲ್ಪ ಸ್ವಲ್ಪ ಮಾತ್ರ ಗೊತ್ತಿದೆ. ಇನ್ನು ನಾನು ಯೂಸ್ ಮಾಡಿದ ಮೇಲೆ ನನಗೆ ಗೊತ್ತಾಗ್ತದೆ ಏನಿದೆ ಹೇಗಿದೆ ಅಂತ. ನೋಡ್ಬೋದು ನೀವು, ಫೋನು ತುಂಬ ಸ್ಲಿಮ್ ಇದೆ, ಐಫೋನ್ ಫೀಲ್ ಆಗುತ್ತೆ. ಇದು ಫೋನಿಗೂ ನಾವು ಏರ್ ಡ್ರಾಪ್ ಮಾಡ್ಬೋದು, ಆ ಥರ ಫ್ಯೂಚರ್ ಇದೆ ಇದರಲ್ಲಿ. ಅದೊಂದು ಬೆನಿಫಿಟ್ ಇದೆ. ನೋಡ್ಬೋದು ನೀವು, ಫೋನ್ ತುಂಬ ಸ್ಲಿಮ್ಮಾಗಿ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ, ವೆಯ್ಟ್ ಇಲ್ಲ, ಚೆನ್ನಾಗಿದೆ. ಯೂಸ್ ಮಾಡೋರಿಗಂತೂ ತುಂಬ ಗುಡ್ ಫೀಲ್ ಆಗುತ್ತೆ. ನಿಮಗೂ ತಗೊಳ್ಳೋರು ಏನಾದರೂ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ಫೈನಲಿ ಓಪನ್ ಆಯಿತು, ಆನ್ ಆಯಿತು. ನನಗೆ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಫೋನು, ಯಾಕಂದರೆ ಸ್ಲಿಮ್ಮಾಗಿ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ, ವಿತ್ ಅಡಾಪ್ಟರ್ ಇದೆ, ಒಂದು ಪಿನ್ ಇದೆ. ಅದಾದಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ. ಆಮೇಲೆ ಅವರು ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಜಸ್ಟ್ ಓಪನ್ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಓಕೆ ಅಂತ ನಾನು ಓಪನ್ ಮಾಡಿಸ್ಕೊಂಡು ನಾನು ತೊಗೊಂಡು ಬಂದೆ ಫೈನಲಿ ಮನೆಗೆ. ನೋಡ್ಬೋದು ನೀವು, ಫೈನಲಿ ಮನೆಗೆ ಓಪೋ ರೆನೋ 13 5G ಬಂತು. ನಾನು ಪ್ರೋ ಕೇಳಿದೆ, ಪ್ರೋ ಸ್ಟಾಕ್ ಇಲ್ಲ ಅಂದರು. ಲಾಸ್ಟಿಗೆ ಓಕೆ ಅಂತೇಳಿ ಓಪೋ ರೆನೋ 13 5G ತೊಗೊಂಡೆ. ನೋಡ್ಬೋದು ನೀವು, ಪೌಚು ಅದರಲ್ಲೇ ಇದ್ದಿದ್ದು. ಸ್ಕ್ರೀನ್ ಗಾರ್ಡ್ ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದು. ಸ್ಕ್ರೀನ್ ಗಾರ್ಡ್ ಏನಾಯಿತು ಅಂದರೆ ಅವರು ಆಲ್ಮೋಸ್ಟ್ 2 ಚೇಂಜ್ ಮಾಡಿದರು ನನ್ನ ಫೋನಿಗೆ. ಆಲ್ರೆಡಿ ಅಲ್ಲೇ ಸ್ಟಿಕ್ಕರ್ ಇರುತ್ತೆ, ಅದನ್ನು ತೆಗೆದು ನಾನು ಬೇಡ, ನನಗೆ ಸ್ಕ್ರೀನ್ ಗಾರ್ಡ್ ಇರಲಿ ಅಂತ ಹೇಳಿದೆ. ನೋಡ್ಬೋದು ನೀವು, ಸ್ಲೈಡ್ ಇದು ಫುಲ್ಲು. ನಿಮಗೆ ಸ್ಲೈಡ್ ಬೇಕಾದರೂ ಆಪ್ಷನ್ ಇದೆ, ನೀವು ಬೇಡ ಅಂದರೆ ನೀವು ಇದು ಬೇಕಾದರೂ ಸ್ವಿಚಸ್ ಬೇಕಾದರೂ ಇಟ್ಕೋಬೋದು. 2 ಥರನೂ ಆಪ್ಷನ್ ಇದೆ. ನನಗೆ ಸ್ಲೈಡ್ ತುಂಬ ಇಷ್ಟ, ಹಾಗಾಗಿ ಸ್ಲೈಡ್ ಯೂಸ್ ಮಾಡ್ತಿದ್ದೀನಿ. ನಿಮಗೂ ಇಷ್ಟ ಆದರೆ ನೀವು ಖಂಡಿತ ಪರ್ಚೇಸ್ ಮಾಡಿ. ನೀವು ಶಾಪಲ್ಲಿ ಮಾಡಿದ್ರೂ ಒಳ್ಳೆಯದೇ, ಇಲ್ಲ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಒಳ್ಳೆಯದು. ತುಂಬ ಚೆನ್ನಾಗಿದೆ ಫ್ಯೂಚರು. ಇನ್ನು ನಾನು ಸರ್ಚ್ ಮಾಡಿದೆ, ನನಗೆ ಓಪೋ ತುಂಬಾ ಇಷ್ಟ. ಆಲ್ಮೋಸ್ಟು ನಾನು ಯೂಸ್ ಮಾಡ್ತಿದ್ದೆ ಓಪೋ, ಹಾಗಾಗಿ ಮತ್ತೆ ಓಪೋನೇ ತೊಗೊಂಡೆ. ಹಾಗಾಗಿ ನೋಡುವ ಹೇಗಿದೆ, ಇದ್ರ ಫ್ಯೂಚರ್ ಹೇಗಿದೆ ಈ ಫೋನಿಂದು ಅಂತ ನನಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.